ನಾನಂತೂ ಬಿಡದಿ ರೈತರಿಗೆ ಸಂಪೂರ್ಣ ಬೆಂಬಲ ಇದೆ. ನಾವು ಶಾಂತಿಯುತವಾಗಿ ಮಹಾತ್ಮ ಗಾಂಧೀಜಿಯವರ ತತ್ವದ ಮೇಲೆ ನಂಬಿಕೆ ಇಟ್ಟು ಪ್ರೀತಿಯಿಂದ ಚಳವಳಿ ನಡೆಸಿ, ಚಳವಳಿ ಬಿಡಬೇಡಿ, ಎಲ್ಲಿವರೆಗೂ ಚಳವಳಿ ನಡೆಸಿ. ನಾನು ನಿಮ್ಮ ಚಳವಳಿಗೆ ಬೆಂಬಲ ಕೊಡ್ತೀನಿ, ಹೆದರಬೇಡಿ, ಚಳವಳಿ ಬಿಟ್ಟು ಹೋಗಬೇಡಿ. ಬಂಧನ ಮಾಡ್ತಾರ ಮಾಡಲಿ, ಜೈಲ್ಗೆ ಹಾಕ್ತಾರ ಹಾಕ್ಲಿ, ಏನ್ ಮಾಡ್ತಾರೆ ಮಾಡಲಿ. ಶಾಂತವಾಗಿ ನೀವು ಯಾವುದೇ ಗಲಾಟೆಗೆ ಹೋಗದೆ ಶಾಂತ ರೀತಿಯಿಂದ ನೀವು ಚಳವಳಿ ಮಾಡಿ. ನಿಮಗೆ ನನ್ನ ಸಂಪೂರ್ಣ ಬೆಂಬಲ ಇದೆ. ಒಂದಂಗಿಲ ಜಲ ಬಿಡಬೇಡಿ, ಒಂದಂಗಿಲ ನೆಲವನ್ನ ಬಿಡಬೇಡಿ, ಯಾವ ಕಾರಣಕ್ಕೂ ಬಿಡக்கூಡದು. ಇದು ಉಪನಗರ ಅನ್ನೋದು ಇದೊಂದು ಕೆಟ್ಟ ಚಿಂತನೆ, ರೈತರನ್ನ ಕೊಲ್ಲುವ ಚಿಂತನೆ, ರೈತರನ್ನ ನಾಶ ಮಾಡುವ ಚಿಂತನೆ ಒಳ್ಳೆದಲ್ಲ. ನಿಮ್ಗೆ ಹೇಳೋದಾದ್ರೆ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣಕ್ಕೆ ಜಿಲ್ಲೆ ಅಂತ ಮಾಡ್ತಲ್ಲ, ಆಗಲೇ ರಾಮನಗರದ ಜನ ಬೀದಿಗೆ ಬರಬೇಕಾಗಿತ್ತು, ಜೈಲ್ಗೆ ಹೋಗ್ಬೇಕಾಗಿತ್ತು, ಹೋರಾಟ ಮಾಡಬೇಕಾಗಿತ್ತು. ಜನ ರಾಮನಗರ ಜನ ತಣ್ಣಗಾಗ್ಬಿಟ್ರಿ. ರಾಮನಗರಕ್ಕೆ ಇತಿಹಾಸ ಇದೆ, ರಾಮನಗರಕ್ಕೆ ಶಕ್ತಿ ಇದೆ. ರಾಮನಗರ ಜಿಲ್ಲೆಯ ಸ್ಥಾನಮಾನವನ್ನ ನೀವು ಬಿಟ್ಕೊಟ್ಟದ್ದಕ್ಕೆ ಇದಕ್ಕೆ ರಾಮನಗರದ ಜನತೆಯ ಕಾರಣ. ಯಾವ ಕಾರಣಕ್ಕೆ ನೀವು ಬೀದಿಗೆ ಬರಲಿಲ್ಲ? ಬೀದಿಗೆ ಬಂದು ಸಾವಿರಾರು ಜನ ಹೋರಾಟ ಮಾಡಿ ಇಡೀ ರಾಜ್ಯದ ಗಮನವನ್ನ ಸೆಳೆಯಬೇಕಾಗಿತ್ತು. ರಾಮನಗರಕ್ಕೆ ನಿಜವಾಗ್ಲೂ ಅನ್ಯಾಯ ಆಗಿದೆ. ಈ ಗ್ರೇಟರ್ ಬೆಂಗಳೂರು ಬೇಡವೇ ಬೇಡ.